ಸೊ ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ. 2 ಅಡಿ ಬೇಕು. ಆಯ್ತಾ? ಆಯ್ತು, ಕೊಡ್ತೀನಿ. ನನಗೆ ಆ ಫ್ರೀ ಸ್ಪಾಟ್ಸ್ ಎಲ್ಲ ಕೊಟ್ಟರೆ ನೀನು ನಾನು ನಿನಗೆ ಒಂದು ಗನ್ ಮಾಡಿಕೊಡ್ತೀನಿ. ಅದೇ ಬೇಕಾಗಿರೋದಾ? ಸರಿ ಆಯಿತು, ನಾನು ಮಾಡಿಕೊಡ್ತೀನಿ. ಸೊ ನೋಡಿ ಗೈಸ್, ಈ ಥರ ರೆಡ್ ಎನ್ ಹೊಲದಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ. ಸೊ ಅದು ಎಲ್ಲದಕ್ಕೂ ನಾನು ಇವತ್ತು ನಿಮಗೆ ಪರಿಹಾರ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ವಿಡಿಯೋ ಕ್ರೇಜಿ ಆಗಿರುತ್ತೆ. ಎಕ್ಸ್ಪರಿಮೆಂಟು ಸ್ಕಿಪ್ ಮಾಡದೆ ನೋಡ್ತಾ ಇರಿ ವಿಡಿಯೋನ. ಸೊ ಗೈಸ್, ಈಗ ನಾವು ರೆಡ್ ಎನ್ಗೆ ಒಂದು ಮಂಕಿ ಗನ್ನನ್ನು ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋ 100% ರೈತರಿಗೆ ಉಪಯೋಗ ಆಗುತ್ತೆ. ಸೊ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಾದರೂ ರೈತರಿದ್ದರೆ ಆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ರೆಡ್ಡನ್ನು ಇವತ್ತು ಖುಷಿ ಪಡ್ತಾರೆ ಕೋತಿಗಳ ಕಾಟದಿಂದ ಖುಷಿ ಪಡ್ತಾರೆ. ಕೋತಿಗಳು, ಈ ಥರ ನವಿಲು, ಜಿಂಕೆ, ಈ ಕಾಟ ಜಾಸ್ತಿ ಇರುತ್ತೆ. ಬಟ್ ಅದನ್ನು ಸಾಯಿಸೋದು ಬೇಡ, ಬೆದರಿಸೋ ಮಂಕಿ ಗನ್ನನ್ನು ಇವತ್ತು ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ನಾನು ಇವತ್ತು ರೆಡ್ಡನ್ನು ಕೆಲಸ ಮಾಡ್ತಿರೋ ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಸೊ ರೆಡ್ಡನ್ನು ವಿಚಾರಿಸೋಣ ಏನು ಕೆಲಸ ಮಾಡ್ತಿದ್ದಾರೆ ಏನು ಅಂತ. ಸೊ ಹಾಗಾದರೆ ನೀವು ಈ ವಿಡಿಯೋ ಒಂದು ಸ್ವಲ್ಪ ಕ್ರೇಜಿಯಾಗಿರುತ್ತೆ. ಸೊ ರೆಡ್ಡನ್ನು ಮಾತಾಡಿಸ್ತೀನಲ್ವ, ಒಂದು ಸ್ವಲ್ಪ ಕಾಮಿಡಿ ಇರುತ್ತೆ. ಸೊ ನೀವು ಎಂಜಾಯ್ ಮಾಡಿ. ಸೊ ನೋಡಿ, ರೆಡ್ಡನ್ನು ಕೆಲಸ ಮಾಡ್ತಿದ್ದಾರೆ. ಓ ರೆಡ್ಡನು, ಏನು ಮಾಡ್ತಿದ್ಯಾ? ಸೊ ಏನೋ ಪಾದದಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ. ಡ್ರಿಪ್ ಲೈನಾ? ಏನು ಹೂವಾ? ಹಾಂ ಸರಿ ಮಾಡು. ಸುಮ್ಮನೆ ಮಾತಾಡ್ಸೋಣ ಅಂತ ಹಿಂಗೆ ಬಂದೆ. ತಗೋ, ಇದು ಮೈಕ್ ನಿಂಗೆ ಹಾಕೋ. ನೋಡಿ, ರೆಡ್ಡನ್ನ ಮೈಕ್ ಹಾಕೋತಾ ಇದ್ದಾನೆ. ಇದೇನು ರೆಡ್ಡನ? ಏನು ಪಕ್ಷಿ ಇದು? ಏನು ಪಕ್ಷಿನ ಗೊತ್ತಿಲ್ಲ. ನಮ್ಮ ಕಡೆ ತೀತ್ರ ಅಂತಾರೆ ಇದನ್ನ. ಸೊ ಇದೆಲ್ಲ ಹಾಕ್ಬೇಕಾ ಇವಾಗ? ಡ್ರಿಪ್ ಲೈನ್ ಏನು ಇಡೋದಕ್ಕೆ ಇದು? ಹೂವು ಹಾಕ್ಬೇಕು. ಹೂವು? ಏನು ಹೂವು? ಏನೋ ಹೂವು ಹಾಕ್ಬೇಕಷ್ಟೇ. ಇಂಥದ್ದೇನಿಲ್ಲ, ಏನೋ ಹಾಕ್ಬೇಕು ಅನ್ನೋದು. ಸೊ ಇದೆಲ್ಲ ಪೈಪ್ ಲೈನ್ ಎಲ್ಲ ನಿಂದೇನಾ? ಅಲ್ಲಿ ನೋಡಿದ್ರೆ ಮಾವಿನಕಾಯಿ ಎಲ್ಲ ಬಿದ್ದೋಗಿದೆ. ಹೂವನ ಬೊಕ್ಕು ಕೊತ್ತಿಗೆ ಜಾಸ್ತಿ ಆಯ್ತಪ್ಪ. ಕೋತಿಗಳ ಕಾಟ ಜಾಸ್ತಿ ಆಗಿದೆ. ಸೊ ಹಾಗಾದ್ರೆ ಇವತ್ತು ನಾವು ಕೋತಿಗಳ ಕಾಟನ ಹೆಂಗಾದ್ರೂ ನಿವಾರಿಸ್ಬೇಕಂತೀಯ. ಹಾಗಾದ್ರೆ ಈಗ ಒಂದು ಸ್ವಲ್ಪ ಖರ್ಚಾಗುತ್ತೆ, ಪರವಾಗಿಲ್ವಾ? ಅಂದಾಜು ಎಷ್ಟಾಗುತ್ತಪ್ಪ? ಅಂದಾಜು 1,000 ರೂಪಾಯಿ ಆಗುತ್ತೆ, ಪರವಾಗಿಲ್ವಾ? 1,000 ರೂಪಾಯಿ ಆದ್ರೆ ಪರವಾಗಿಲ್ಲಪ್ಪ. ಒಂದು 8,000 ಒಂದು 10,000 ಖರ್ಚು ಮಾಡಿದ್ದೀನಪ್ಪ. ಏನಕ್ಕೆ ರೆಡ್ಡನ್ನ? ಪಟಾಕಿ ಅದು ಇದು ಏನೇನೋ ಮಾಡ್ತಾ ಏನು ಬಂದ್ರು ನಾವು ಬರ್ತಾನೆ ಇದೆ ಉದುರಿಸ್ತಾನೆ ಆಯ್ತಾ? ಸೊ ಹಾಗಾದ್ರೆ ಇವತ್ತು ನಾನೊಂದು ನಿಮ್ಗೆ ಹೊಸ ಎಕ್ಸ್ಪರಿಮೆಂಟ್ ಜೊತೆ ಕೋತಿಗಳನ್ನ ಓಡಿಸೋದಕ್ಕೆ ಒಂದು ಎಕ್ವಿಪ್ಮೆಂಟ್ ಮಾಡ್ಕೊಡ್ತೀನಿ. ಸೊ ಅದನ್ನ ಬಳಸ್ತೀಯ ನೀನು? ಆಯ್ತಪ್ಪ. ಸೊ ಬಟ್ ಅದು ಹುಷಾರಾಗಿ ಮಾಡ್ಬೇಕು. ನಾನೊಂದು ಎಕ್ಸ್ಪರಿಮೆಂಟ್ ಜೊತೆ ಅದು ಅದೇನದು ಒಂದು ಎಕ್ವಿಪ್ಮೆಂಟ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಅದನ್ನ ಇವತ್ತು ನಾವು ಒಂದು ಎಕ್ಸ್ಪರಿಮೆಂಟು ಮಾಡೋಣ. ನಿನ್ ಕೆಲ್ಸನೂ ನಡೀತೆ, ನನ್ ಕೆಲ್ಸನೂ ನಡೀತೆ. ಆಗ್ಬೋದಾ? ಆಯ್ತಪ್ಪ. ಸೊ ಹಾಗಾದ್ರೆ ಇಲ್ಲಿ ಆಗಲ್ಲ, ಒಂದ್ ಸ್ವಲ್ಪ ನೀನ್ ಇದೆಲ್ಲ ಫಿಟ್ ಮಾಡ್ಬಿಡು. ನಾನು ಮತ್ತೆ ನಿನ್ಗೊಂದು ಎಕ್ವಿಪ್ಮೆಂಟ್ ಮಾಡ್ಕೊಡ್ತೀನಿ, ಕೋತಿನ ಓಡಿಸೋದು. ಸೊ ಅದು ರೈತರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಆ ತರ ಮಾಡ್ಕೊಡ್ತೀನಿ, ಪರವಾಗಿಲ್ವಾ? ನಿಂಗೆ ಯೂಸ್ ಆಗುತ್ತೆ. ಒಂದ್ 5 ವರ್ಷ 10 ವರ್ಷ ಯೂಸ್ ಆಗುತ್ತೆ. ಇದೇನಿಲ್ಲ, ಏನು ನನ್ನ ಪ್ರಾಬ್ಲಮ್ ಏನಿಲ್ಲ. ಏನು ಪ್ರಾಬ್ಲಮ್ ಇಲ್ಲ, ನಾನು ಹೇಳ್ಕೊಡ್ತೀನಿ ನಿಂಗೆ ಯಾವ ರೀತಿ ಹೆಂಗ್ ಮಾಡ್ಬೇಕು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಅದ್ರ ಪ್ರಕಾರ ನೀನ್ ಮಾಡ್ಕೋ, ಸರಿನಾ? ಸರಿ ರೆಡ್ಡನ್, ಆಯ್ತು. ನಿನ್ ಕೆಲ್ಸ ಮುಗಿಸ್ಕೋ, ನಾನೆಲ್ಲ ಬರ್ಕೊಡ್ತೀನಿ, ಅದೆಲ್ಲ ತಗೋಬಾ. ಏನ್ ಬರ್ಕೊಡೋದೇನಿಲ್ಲ, ಪೈಪ್ಗಳಿಲ್ಲೇ ಇದೆ. ಸೊ ಪೈಪ್ಗಳು ಯಾವ್ಯಾವ ಬೇಕಂತ ನಿನ್ಗೆ ಹೇಳ್ತೀನಿ, ಆಯ್ತಾ? ಸೊ ಆ ಪೈಪ್ಗಳು ನಾನು ಕೊಟ್ರೆ ನಾನು ನಿನ್ಗೆ ಮಾಡ್ಕೊಡ್ತೀನಿ. ರೆಡಿನಾ? ಆಯ್ತಪ್ಪ. ಸರಿ ರೆಡ್ಡಣ್ಣ, ನಾನು ಬರ್ಕೊಡ್ತೀನಿ ಏನೇನ್ ಬೇಕು ಅಂತ. ಸೊ ನೀನ್ ಅವೆಲ್ಲ ಆಯ್ತಲ್ಲ ಪೈಪ್ಗಳೆಲ್ಲ? ಅದ್ರಲ್ಲೂ ಒಂದೊಂದು ಪಾರ್ಟ್ ಬೇಕಷ್ಟೇ ನಂಗೆ ಇವತ್ತು. ಆಯ್ತು, ಕೊಡ್ತೀನಿ. ಸರಿ ರೆಡ್ಡಣ್ಣ, ಆಯ್ತು. ಇವತ್ತು ರೆಡ್ಡನ್ನ ಒಬ್ಬನೇ ನೋಡಿ ಇದೆಲ್ಲ ಒಬ್ಬನೇ ಮಾಡ್ಕೋತಾ ಇರ್ತಾನೆ ರೆಡ್ಡನ್ನ ಕೆಲಸ. ಯಾರು ಬರಲ್ಲ ಬೆಳೆ ಕೂಲಿ ಅಂದ್ರೆ 1,000 ರೂಪಾಯಿ ಕೇಳ್ತಾರೆ. ಅಯ್ಯಪ್ಪ, 1,000 ರೂಪಾಯಿ ರನ್ ನಾವು ಕಷ್ಟ ಆಗೋಗುತ್ತೆ. ಅದ್ರಲ್ಲಿ ಅಂಡಾಲ ಒಂದು 3 ಲಕ್ಷ ಹಾಕ್ತಿದ್ವಿ. ಒಂದೊಂದ್ಸರಿ ಬರ್ತದೆ, ಒಂದೊಂದ್ಸರಿ ಏನ್ ಬರಲ್ಲ. ಏನ್ ಮಾಡಕ್ ಅವಾಗ ಬಡ್ಡಿ ನನ್ ಅಷ್ಟೊಂದು ಏನು ಬರ್ತಾ ಇಲ್ಲ.
ಮೊನ್ನೆ ಅದಕ್ಕೆ ಏನ್ ಭಯ ಪಡ್ಬೇಡ, ಸಬ್ಸ್ಕ್ರೈಬರ್ಸ್ ಇದಾರೆ ನನ್ಗೆ, ನನ್ ಸಬ್ಸ್ಕ್ರೈಬರ್ಸ್ ಇದಾರೆ. ಸೊ ಯಾವತ್ತೋ ಒಂದ್ ದಿವಸ ನಾವು ಸಕ್ಸಸ್ ಆಗ್ತೀವಿ. ಸೊ ಭಯ ಪಡ್ಬೇಡ. ಬಟ್ ಅವ್ರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅಂದ್ರೆ ದುಡ್ಡು ಕೊಡಲ್ಲ. ಸೊ ವಿಡಿಯೋನ ಶೇರ್ ಮಾಡೋದು, ಲೈಕ್ ಮಾಡೋದು, ಈ ರೀತಿ ಮಾಡ್ತಾರೆ. ನೀನೇನ್ ಭಯ ಪಡ್ಬೇಡ ನಾನಿರೋವರ್ಗು, ಆಯ್ತಾ? ಸರಿ. ನನಗ ಅದಕ್ಕೆ ಮೊನ್ನೆ 5.5 ಲಕ್ಷ ಹಾಕಿದೆ. ಒಂದು 80 ಬಂದೈತೆ. 5.5 ಲಕ್ಷ ಹಾಕಿದ್ರೆ ಹೂವಾಗೆ 180 ಬಂದಿದೆ. ಅದ್ರಲ್ಲಿ ಬೇಸಾಯ ಇದು ಖರ್ಚುಗಳೆಲ್ಲ ತೆಗೆದ್ಬಿಟ್ರೆ ಎಲ್ಲ ಏನು ಬಂದಿದೆ. ನೋಡಿ ರೈತ 5.5 ಲಕ್ಷ ಹೋಯ್ತು. 5.5 ಲಕ್ಷಕ್ಕೂ ₹1 ಸಿಕ್ಕಲ್ಲ. ಏನ್ ಮಾಡೋದು ನನ್ ಅಷ್ಟೇ ಸಿಕ್ಕಲ್ಲಪ್ಪ. ಸೊ ಗೈಸ್ ನೋಡಿ, ರೈತರ ಕಷ್ಟ ಈಗಿರುತ್ತೆ. ಸೊ ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ. ಸೊ ಅವ್ರಿಗೆ ಈ ವಿಡಿಯೋದಲ್ಲಿ ಒಂದು ಹೆಲ್ಪ್ ಆಗೋ ವಿಚಾರನೂ ಹೇಳ್ತೀನಿ. ಸರಿ ರೆಡ್ಡಿನ, ನಿನ್ ಕೆಲಸ ನೀನ್ ಮಾಡ್ಕೋ. ನನ್ಗೆ ಬೇಕಾಗಿರೋದು ಒಂದೊಂದು ಹೇಳ್ತೀನಿ ನಿನ್ಗೆ ಏನೇನ್ ಬೇಕು ಅಂತ. ಹೇಳು. 2 ಇಂಚ್ ಪೈಪು, ಒಂದು 2 ಅಡಿ ಬೇಕು, ಆಯ್ತಾ? ಆಯ್ತು, ಕೊಡ್ತೀನಿ. ಅದಕ್ಕೆ ಎಂಡ್ ಕ್ಯಾಪ್ ಆಯ್ತಾ? ಎಂಡ್ ಕ್ಯಾಪ್ ಆಯ್ತಾ? ಕೊಡ್ತೀನಿ. ಮತ್ತೆ 3 ಇಂಚಿಂದ ಅಲ್ಲ, 3 ಇಂಚ್ ಪೈಪು, 2 ಇಂಚ್ ಅಲ್ಲ, 3 ಇಂಚ್ ಪೈಪು. 3 ಇಂಚ್ ಪೈಪ್ಗೆ 2.5 ಅಲ್ಲ 2 ಇಂಚ್, 3 ಇಂಚ್ ಪೈಪಿಂದ 2 ಇಂಚ್ ಪೈಪ್ಗೆ ಕನೆಕ್ಟರ್ ಬೇಕು. ಇದು ಕನೆಕ್ಟರ್. ಸೊ 3 ಇಂಚಿಂದ 2 ಇಂಚಿಗೆ. ಸೊ 2 ಇಂಚ್ ಪೈಪು 3 ಅಡಿ ಬೇಕು. ಆಯ್ತಾ? ಸೊ ಈಗ ನನಗೆ ಆ ಪೀಸ್ ಪಾರ್ಟ್ಸ್ ಎಲ್ಲ ಕೊಟ್ರೆ ನೀನು, ನಾನು ನಿನಗೆ ಒಂದು ಗನ್ ಮಾಡ್ಕೊಡ್ತೀನಿ. ಆ ಗನ್ ಯಾವ ರೀತಿ ಅಂತಂದ್ರೆ, ಸೊ ಏನ್ ಎಫೆಕ್ಟ್ ಇರಲ್ಲ, ಸೌಂಡ್ ಜಾಸ್ತಿ ಬರುತ್ತೆ. ಅದೇ ಬರೋದು ನಮ್ಗೆ, ಅದೇ ಬೇಕಾಗಿರೋದು. ಅದೇ ಬೇಕಾಗಿರೋದಾ? ಸರಿ ಆಯ್ತು, ನಾನು ಮಾಡ್ಕೊಡ್ತೀನಿ. ನೀನ್ ಭಯ ಟೆನ್ಷನ್ ಏನ್ ತಗೋಬೇಡ, ಭಯನೂ ಪಡ್ಬೇಡ. ಸೊ ಆ ಕೋತಿಗಳಿಗೆ ಇವತ್ತು ಅದೇ ಮೈನು. ಆ ಕೋತಿಗಳು ಬರ್ದಿರ ನಾನು ಏನೋ ಒಂದು ಮಾಡ್ಕೊಡ್ತೀನಿ. ಎಳ್ನೀರು ಕಿತ್ತಾಕ್ತಿವಿ. ಎಳ್ನೀರು ಕಿತ್ತಾಯ್ತವ, ಮಾವಿನ ಹಣ್ಣು, ಮತ್ತೆ ಜೀಡೆ ಹಣ್ಣು, ಕ್ಯಾಶ್ಯೂ ಫ್ರೂಟಾ? ಸರಿ. ಮತ್ತೆ ಇನ್ನೊಂದ್ ಏನೈತೆ? ಅಷ್ಟೇ, ಇವಾಗ ಜಾಕ್ ಫ್ರೂಟ್ ಐತಲ್ಲ, ಹಲಸು, ಅದಕ್ಕೆ ಬರ್ತದೆ. ನೋಡಿ ಗೈಸ್, ಈ ತರ ರೆಡ್ಡಿಯನ್ನ ಹೊಲದಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ. ಸೊ ಅದು ಎಲ್ಲದಕ್ಕೂ ನಾನು ಇವತ್ತು ನಿಮ್ಗೆ ಪರಿಹಾರ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ವಿಡಿಯೋ ಕ್ರೇಜಿ ಆಗಿರುತ್ತೆ. ಎಕ್ಸ್ಪೆರಿಮೆಂಟ್ ಸ್ಕಿಪ್ ಮಾಡದೆ ನೋಡ್ತಾ ಇರಿ ವಿಡಿಯೋನ. ರೆಡ್ಡನ ಒಂದು ಗಮ್ ಬಾಟ್ಲ್ ಬೇಕು. ಆಯ್ತು, ಗೊತ್ತು, ಅಂದ್ಕೊಡ್ತೀನಿ. ನಾ ಏನ್ ಬೇಕಾದ್ರೂ ಒಂದು ಲೈಟ್ರ್ ಆಯ್ತಾ? ಲೈಟ್ರು ಈ ಗ್ಯಾಸ್ ಸಿಲಿಂಡರ್ ಮೇಲೆ ಲೈಟ್ರ್ ಅಂಟಿಸ್ತೀವಲ್ಲ, ಅದಿಲ್ಲ. ಸರಿ ಆಯ್ತು, ನಾನು ತರ್ತೀನಿ ಅದನ್ನ ಹೋಗಿ. ನೀನ್ ಈ ಪೈಪ್ಸ್ ಎಲ್ಲ ಕೊಡು ನನ್ಗೆ, ನಾನು ಒಂದು ಅರ್ಧ ಗಂಟೆ ಅಲ್ಲಿ ಮಾಡ್ಕೊಡ್ಬಿಡ್ತೀನಿ. ಆಯ್ತಾ? ಸರಿ ರೆಡ್ಡನ್, ಆಯ್ತು, ನಾನು ಹೋಗ್ತೀನಿ ಲೈಟ್ರ್ ತರೋದಿಕ್ಕೆ. ಸೊ ನೀನು ಕೆಲಸ ಮಾಡ್ತಾ ಇರು, ಬರ್ತೀನಿ. ನಿನ್ ಕೆಲಸ ನೋಡ್ಕೋತಾ ಇರು. ಸೊ ಗಾಯ್ಸ್, ಈಗ ನಾವು ರೆಡ್ಡನ್ಗೆ ಒಂದು ಮಂಕಿ ಗನ್ನನ್ನ ಮಾಡ್ತಾ ಇದೀವಿ. ಸೊ ಈ ವಿಡಿಯೋ 100% ರೈತರಿಗೆ ಉಪಯೋಗ ಆಗುತ್ತೆ. ಸೊ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಾದರೂ ರೈತರಿದ್ದರೆ ಆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ರೆಡ್ಡನ್ನ ಇವತ್ತು ಖುಷಿ ಪಡ್ತಾರೆ, ಕೋತಿಗಳ ಕಾಟದಿಂದ ಖುಷಿ ಪಡ್ತಾರೆ. ಸೊ ಬಟ್ ಗೈಸ್, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಸೊ ಅಷ್ಟೇ ಕೇಳ್ತೀನಿ ನಾನು. ಸೊ ಹೊಲದಲ್ಲಿ ನಿಮ್ಮ ಹೊಲದಲ್ಲಿ ಮಾವಿನ ಗಿಡಗಳು, ಹೂವಿನ ಗಿಡಗಳು ಏನಾದರೂ ಹಾಕಿರಿ. ನಿಮ್ಮ ಹೊಲದಲ್ಲಿ ಕೋತಿಗಳು, ಈ ಥರ ನವಿಲು, ಜಿಂಕೆ, ಈ ಕಾಟ ಜಾಸ್ತಿ ಇರುತ್ತೆ. ಬಟ್ ಅದನ್ನು ಸಾಯಿಸೋದು ಬೇಡ, ಬೆದರಿಸೋ ಮಂಕಿ ಗನ್ನನ್ನ ಇವತ್ತು ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಗೈಸ್, ವಿಡಿಯೋ ತುಂಬ ಕ್ರೇಜಿ ಇರುತ್ತೆ ರೆಡ್ಡೇನನ್ ಜೊತೆ. ಸೊ ರೆಡ್ಡೇನನ್ಗೂ ಕಳಿಸ್ತೀನಿ ಯಾವ ರೀತಿ ಮಾಡಬೇಕು ಗನ್ ಅಂತ. ಸೊ ವಿಡಿಯೋನ ನೋಡ್ತಾ ಇರಿ. ಇದು ಚಿಕ್ಕಬಳ್ಳಾಪುರ ಸುತ್ತಮುತ್ತಲು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲದಕ್ಕೂ ವರ್ತಿಸುತ್ತೆ. ಸೊ ಯಾವ್ಯಾವ ತಾಲೂಕು, ಯಾವ್ಯಾವ ಊರು ಬರ್ತದೋ ನನಗೂ ಐಡಿಯಾ ಇಲ್ಲ. ಬಟ್ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ವಿಡಿಯೋನ ಯಾರಾದರೂ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ರೈತರಿಗೆ ಶೇರ್ ಮಾಡಿರಿ. ಸೊ ನೋಡಿ, ರೆಡ್ಡನ್ನ ಕೆಲಸ ಇಡ್ತಾವನೆ. ಇದು ಅಡ್ಜಸ್ಟ್ ಮಾಡಬೇಕಲ್ಲಪ್ಪ, ಡ್ರಿಪ್ ಪೈಪ್ಗ. ಸೊ ಗೈಸ್ ನೋಡಿ, 2 ಅಡಿ ಪೈಪು, 3 ಇಂಚ್ ಪೈಪ್ ಬೇಕು. ಆ್ಯಂಡ್ 2 ಇಂಚ್ ಪೈಪು 3 ಅಡಿ ಬೇಕು. ಸೊ ಇದು ಇವತ್ತಿನ ಎಕ್ಸ್ಪೆರಿಮೆಂಟು. ಸೊ ಮಂಕಿ ಗನ್ ಮಾಡ್ತಿದ್ದೀನಿ. ಸೊ ಈ ಗನ್ನು ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ, ಯಾಕಂತಂದರೆ ಎಲ್ಲ ರಿಸ್ಟ್ರಿಕ್ಷನ್ಸ್ ಕೇಳುತ್ತೆ. ಸೊ ನಿಮ್ಗೆ ಬೇಕಂತಂದರೆ
ನನ್ನ ನಂಬರ್ ವಾಟ್ಸಪ್ ನಂಬರ್ ಕೆಳಗಡೆ ಕೊಡ್ತೀನಿ. ಸೊ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನೇ ಬಂದು ಮಾಡಿಕೊಡ್ತೀನಿ. ಸೊ ಇದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು, ಗೊತ್ತಿಲ್ಲದೆ ಮಾಡಬಾರ್ದು. ಈಗ ನಾವೇನು ಮಾಡ್ಬೇಕಂತಂದರೆ ರೆಡನಾ, ನೀನು ನನಗೊಂದು ಹೆಲ್ಪ್ ಮಾಡ್ಬೇಕು. ಈಗ ಇದಕ್ಕೆ ಹೋಲ್ ಹಾಕ್ಬೇಕು. ಆಗುತ್ತಾ? ಹೆಂಗೆ ಹಾಕೋದು? ಇದ್ರಲ್ಲಿ ಯಾಕ ಯಾವುದ್ರಲ್ಲಿ? ಅದೇ ಇದಲ್ಲ. ಇದ್ರಲ್ಲ? ಹಾಂ. ಹೆಂಗೆ ಹಾಕೋದು? ನೀನು ಇದನ್ನು ಟ್ರೈ ಮಾಡ್ತಿರೋ, ಹೋಲ್ ಹಾಕು ಇಲ್ಲೇ ಕರೆಕ್ಟಾಗಿ ಇಲ್ಲೇ ಬಿಡಲಿ. ಎಲ್ಲ ಹಾಕ್ಬೇಕು? ಇಲ್ಲೇ ಮೂಲೆ, ಒಂದು ಮೂಲೆಯಲ್ಲಿ ಇರಲಿ. ಹುಷಾರು, ಗಟ್ಟಿ ಇರುತ್ತೆ ಪೈಪು. ಆಗುತ್ತಾ? ಟ್ರೈ ಮಾಡು. ನಾನು ಇದನ್ನು ಜಾಯಿಂಟ್ ಮಾಡ್ತೀನಿ. ಗಮ್ಮು ನಮಗೆ ಇವಾಗ ರೆಡ್ಡನಿಗೆ ನಾನು ಮಂಕಿ ಗನ್ ರೆಡಿ ಮಾಡಿದ್ದೀನಿ. ರೆಡ್ಡನ ಇದನ್ನ ಬ್ಲಾಕ್ ಮಾಡೋಣ ಈಗ. ಮಾಡಪ್ಪ. ಒಂದು ನ್ಯೂಸ್ ಪೇಪರ್ ತಗೋತೀನಿ. ನ್ಯೂಸ್ ಪೇಪರು ಕಟ್ ಮಾಡಿದ್ದೀನಿ. ಸೊ ಲೈಟ್ರ್ ಕೂಡ ತಂದೆ, ಹೋಗಿ ಎಕ್ಸ್ಚೇಂಜ್ ಮಾಡ್ಕೊ ಬಂದೆ. ಈಗ ನಾವ್ ಏನ್ ಮಾಡ್ಬೇಕಂದ್ರೆ, ಈ ಕಲ್ಲು ಗೊತ್ತಾ ನಿನ್ಗೆ? ಏನ್ ಕಲ್ಲು ಹೇಳಿದ? ಗೊತ್ತಿಲ್ಲ ನನಗೆ. ಮೊನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಏನ್ ಕಲ್ಲು ಹೇಳು? ಕ್ಯಾಲ್ಸಿಯಂ ಕಾರ್ಬೈಡ್. ಕ್ಯಾಲ್ಸಿಯಂ ಕಾರ್ಬೈಡ್? ಈ ಮ್ಯಾಜಿಕ್ ಕಲ್ಲು ಇದೆಲ್ಲ ನೋಡಿ. ಈ ಕಲ್ಲು ನಾವೊಂದು ಇದ್ರೊಳಗೆ ಹಾಕ್ಬಿಡೋಣ. ಇದ್ರೊಳಗೆ ಹೋಲಿದೆ ಇಲ್ಲ ಹಿಂದೆ, ಇದ್ರೊಳಗೆ ಹಾಕ್ಬಿಡೋಣ. ಮುಗೀತಾ? ಈಗ ಒಂದ್ ನ್ಯೂಸ್ ಪೇಪರ್ ಈ ಕಡೆ ಕ್ಲೋಸ್ ಮಾಡ್ಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕಾಣಿಸ್ಲಿ. ಈ ತರ ಇಟ್ಕೊಂಡು ಈ ತರ ಕ್ಲೋಸ್ ಮಾಡ್ಬೇಕು. ಇಲ್ಲ ಈ ತರ ಉಂಡೆ ಕಟ್ಬಿಟ್ಟು ಇದ್ರೊಳಗೆ ತುರ್ಕ್ಬಿಡ್ಬೇಕು. ಮುಗೀತಾ? ಸೊ ಯಾಕಂತಂದ್ರೆ, ಇನ್ನೂ ಒಂದು ಪೇಪರ್ ತಗೊಳ್ಳೋಣ. ಯಾಕೆ ಈ ತರ ತುರ್ಕೋದಂತಂದ್ರೆ, ನಮ್ಗೆ ಗಾಳಿ ಆಚೆ ಬರ್ಬಾರ್ದು. ಮುಗೀತಾ? ಸೊ ನೋಡು, ಇಷ್ಟ ಆಯ್ತಾ? ಒಳಗಡೆ ಒಂದ್ ಸ್ವಲ್ಪ ಹೋಗ್ಲಿ. ಇಲ್ಲಿ ಮೇಲೆ ಕೂಡ ಕಲ್ಲು ಹಾಕೋಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ನಮ್ಗೆ ರಿಸ್ಟ್ರಿಕ್ಷನ್ಸ್ ಕೇಳುತ್ತೆ. ಸೊ ಅದು ಪ್ರಾಣಿಗಳಿಗೆ ಹಾನಿ ಆಗುತ್ತೆ ಅಂತ. ವಿಡಿಯೋ ಕೂಡ ಬ್ಲಾಕ್ ಆಗ್ಬೋದು, ಡಿಲೀಟ್ ಆಗ್ಬಹುದು. ಸೊ ಅದಕ್ಕಾಗಿ ನಾವು ಕಲ್ಲು ಹಾಕೋದು ಬೇಡ, ಸುಮ್ನೆ ಬ್ಲಾಸ್ಟ್ ಮಾಡಿ ನೋಡೋಣ. ಆಗ್ಲಿನಾ? ಈಗ ಕಲ್ಲು ಇದೆಯಾ ಒಳಗಡೆ? ಸೊ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು. ಈಗ ನೀನೇ ಹಾಕು. ಇಲ್ಲೇ ಇದೆ ನೋಡು. ಹಾಕು. ಸಾಕು. ನೋಡಿ ಸೌಂಡ್ ಬರ್ತಿದ್ಯಾ? ಏನ್ ಬರ್ತಾ ಇಲ್ಲಲ್ಲ? ಬರ್ತಾ ಇದ್ವಾಗ ಬರ್ತಿದ್ಯಾ? ಈಗ ನೋಡಿ ಸೌಂಡ್ ಕೇಳ್ತಿದ್ದೇನೆ. ಒಂದ್ ಸ್ವಲ್ಪ ಟೆಸ್ಟ್ ಮಾಡೋಣ. ಈಗ ಅದಾಗಿರುತ್ತೆ. ಸೊ ಆ ಗ್ಯಾಸ್ ನ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕು. ಒಂದ್ 2 ಸೆಕೆಂಡ್ ಹಂಗೆ, ಒಂದ್ 5 ಸೆಕೆಂಡ್ ಹಂಗೆ ಕ್ಲೋಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಗಾಳಿ ಊದ್ಬೇಕು. ಗಾಳಿ ಊದಿದ್ರೆ ನಮ್ಗೊಂದ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಇವಾಗ ನನ್ ಕೈಯಲ್ಲಿ ಲೈಟ್ರ್ ಇದೆ. ಈ ಲೈಟ್ರ್ ಒಳಗಡೆ ಹಾಕ್ಬಿಟ್ಟು ಸುಮ್ನೆ ಹಿಡ್ಕೊಂಡು ನೋಡ್ದಾ, ಸುಮ್ನೆ ಹೋಯ್ತು ಅಷ್ಟೇ. ಅದು ನಾವು ಜಸ್ಟ್ ಟೆಸ್ಟಿಂಗ್ ಮಾಡಿದ್ದಷ್ಟೇ. ಇವಾಗ ಇನ್ನೂ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಆಯ್ತಾ? ಸೊ ಈಗ ನೀನು ಒಂದ್ ನ್ಯೂಸ್ ಪೇಪರ್ ಹರ್ಕೊ, ಹೇಳ್ತೀನಿ. ನ್ಯೂಸ್ ಪೇಪರ್ ಹರ್ಕೊಂಡಿದ್ಯಾ? ಎಷ್ಟು ಬೇಕಿದ್ದು? ಒಂದು ಉಂಡೆ ಮಾಡ. ಉದ್ದ ಇರೋದು ಕೆಮ್ಮಿ ಇರ್ಬೇಕಪ್ಪ. ಉದ್ದ ಕೆಮ್ಮಿ ಇರ್ಬೇಕಿದು. ಉದ್ದ ಜಾಸ್ತಿ ಐತೆ. ಜಾಸ್ತಿ ಇರ್ಬೇಕು. ಯಾಕಂತ ಹೇಳ್ತೀನಿ ನೋಡ, ಸೌಂಡ್ ಬಂದಾಗ ಮತ್ತೆ ಕಿವಿ ಗೇಟ್ ಆಗುತ್ತೆ. ಅದಕ್ಕೆ ನಾವು ಜಾಸ್ತಿ ಇಟ್ಕೋಬೇಕು. ರೆಡಿನಾ? ಈಗ ಇನ್ನೊಂದ್ ಕಲ್ಲು ಹಾಕೋಣ. ಈಗ ನ್ಯೂಸ್ ಪೇಪರ್ ಇದ್ರಲ್ಗೆ ಕ್ಲೋಸ್ ಮಾಡೋಣ. ಶಬ್ದ ಹೆಂಗ್ ಬರುತ್ತೆ ಅಂದ್ರೆ, ನೀನು ಊಹೆ ಕೂಡ ಮಾಡಲ್ಲ, ಹಂಗ ಬರುತ್ತೆ. ನಾವು ಹಾಕಿದ್ದು ಸಣ್ಣ ಕಲ್ಲು ಅವಾಗ್ಲೇ ಸ್ವಲ್ಪ ಟೆಸ್ಟಿಂಗ್ ಆಗುತ್ತಾ ಇಲ್ಲ ಅಂತ. ಎಷ್ಟಾಗುತ್ತೋ ಅಷ್ಟು ಒಳಗಡೆ ನಿನ್ ಬೆರಳು ಎಷ್ಟು ಇಡ್ಸುತ್ತೋ ಅಷ್ಟು ಒಳಗಡೆ ತುರ್ಕ್ಬಿಡು ಕೋತಿ ಬಂದಾಗ. ಇದು ಮುಂಚಿತವಾಗಿ ನೀನ್ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಈಗ ಇದ್ರಲ್ಗೆ ಒಂದ್ ಕಲ್ಲು ಹಾಕೋಣ.
ನೀರು ಹಾಕೋಣ. ಹಾಕು. ಎಲ್ಲಿ ನೀರು? ಒಂದು ಸ್ವಲ್ಪ ಹಾಕು ಸಾಕು. ಸ್ವಲ್ಪ ಹಾಕು 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 ಹಾಕು. ಹಾಂ ಸಾಕು. ಮುಗೀತಾ? ಇವಾಗ ಇದನ್ನ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಯಾಕಂದ್ರೆ ಅದರಲ್ಲಿ ಗ್ಯಾಸ್ ಎಲ್ಲ ಫಾರ್ಮ್ ಆಗುತ್ತೆ, ಅಸ್ಟಿಲಿನ್ ಗ್ಯಾಸ್. ಅವತ್ತು ಹೇಳ್ದಲ್ಲ. ಸೊ ಗೈಸ್, ನೀವು ಈ ಕಲ್ಲು ಏನಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಹೋಗಿ ಚೆಕ್ ಮಾಡಿ. ಸೊ ಅದರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ಈ ಕಲ್ಲು ಒಂದ್ ಸ್ವಲ್ಪ ಹೊತ್ತು ನೆಂದಾಗ ಅದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ. ಆಯ್ತಾ? ಬರ್ತಾ ಇದೆ. ಒಂದ್ ಸ್ವಲ್ಪ ಹೊತ್ತು ಇಟ್ಕೋಬೇಕಷ್ಟೇ. ಅದು ವೇಸ್ಟ್ ಬಟ್ಟೆ ಅಂತ ಹೇಳ್ತೀನಿ. ಸೊ ನಮ್ಗೆ ಲೈಟ್ರ್ ಅಲ್ವಾ, ಲೈಟ್ರು ತ್ಯಾವ ಆಗ್ಬಾರ್ದು. ಅದಕ್ಕೆ ಯಾರು ಬರ್ತಾವ್ರೆ ಸ್ವಾಮಿ. ಹೀಗೆ ಆಯ್ತಾ? ಲೈಟ್ರ್ ಎಲ್ಲಿ ಬಿಟ್ಟ ಈಗ ನೋಡು. ಹೆಂಗ್ ಬ್ಲಾಸ್ಟ್ ಆಯ್ತಾ? ಅಷ್ಟೇ ಕೋತಿ ಹೊಡೆಯೋದ. ಮುಗೀತಾ? ಹೆಂಗ್ ಬಂದ್ ಸೌಂಡ್? ಬಂದು ಅಲ್ಲ, ಮಂಕಿ ಗನ್ ಮಾಡ್ತಿದೀನಿ. ಮಂಕಿ ಗನ್ ಇದು ಕೋತಿಗಳು ಓಡ್ಸೋದಿಕ್ಕೆ, ಜಿಂಕೆ, ನವಿಲು ಈ ತರ ಓಡ್ಸೋದಿಕ್ಕೆ ಪ್ಲಾನ್ ಮಾಡ್ತಿದೀನಿ. ಸೊ ಗೈಸ್, ನರೇಶ್ ಅಮ್ಮಣ್ಣ ಒಂದ್ ಸ್ವಲ್ಪ ಕುತ್ಕೋಣ, ವಿಡಿಯೋ ಮಾಡ್ತಿದೀನಿ. ಇದಿಂದೆ ಇದೆ ಕ್ಯಾಮ್ರಾ. ಹಾ ಕುತ್ಕೋ, ಅಲ್ಲೇ ಕುತ್ಕೋ. ಸೊ ಗೈಸ್, ನೋಡಿದ್ರಲ್ಲ, ಇದು ಮಂಕಿ ಗನ್ನು. ರೈತರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ವಿಡಿಯೋನ ಶೇರ್ ಮಾಡಿ ನಿಮ್ಮ ರೈತರಿಗೆ ಕಳ್ಸಿಕೊಡಿ. ವಾಟ್ಸಪ್ಪಲ್ಲಿ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು, ಯಾವ್ದ್ರಲ್ಲಿ ಆಗ್ಬೋದು. ಸೊ ಬಟ್ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಬಟ್ ಈ ವಿಡಿಯೋನ ಶೇರ್ ಮಾಡಿ ರೈತರ ಹೊಲಗಳಲ್ಲಿರೋ ಹೊಲನ ಕಾಪಾಡಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಆಯ್ತಾ ರೆಡ್ಡಣ್ಣ? ಆಯ್ತು. ಸಂತೋಷನಾ? ಖುಷಿ ರೆಡ್ಡಣ್ಣ, ಖುಷಿ. ನೋಡ್ ನರೇಶಮ್ಮಣ್ಣ, ಯಾರಿಗಾದ್ರೂ ಬೇಕಂತಂದ್ರೆ ಅಂತ ಗನ್ನು ನನ್ನ ಹೆಸರು ಹೇಳೋ. ಸೊ ಗೈಸ್, ನಿಮ್ಗೂಡ ವಾಟ್ಸಪ್ ನನ್ನ ನಂಬರ್ ಕೊಡ್ತೀನಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಸೊ ನಾನೇ ಬಂದು ಮಾಡ್ಕೊಡ್ತೀನಿ. ಬಂದೂಕು ಇದಾಯ್ತಾ? ಪೈಪ್ಗಳು ಕನೆಕ್ಷನ್ ಎಲ್ಲ ಮಾಡಿದ್ವಿ. ಏನು ಹೊಡೆಯೋದು ಏಟಕ್ಕೆ? ಮ್ಯಾಜಿಕ್ ಕಲ್ಲು ಇದೆ ನನ್ನ ಹತ್ರ. ಸೊ ಇದು ಮ್ಯಾಜಿಕ್ ಕಲ್ಲು ಬೆಳ್ಳಗೆ ಬರ್ತದೆ. ನೋಡ, ಹಾಕಪ್ಪ. ಇನ್ನೊಂದು ಬ್ಲಾಸ್ಟ್ ಮಾಡೋಣವಾ? ಸೊ ಇದು ನೋಡೋಣ, ಇದು ಮ್ಯಾಜಿಕ್ ಕಲ್ಲು. ಅದು ಕಲ್ಲು ಯಾರ ಹತ್ರನೂ ಸಿಗಲ್ಲ, ನನ್ನ ಹತ್ರ ಮಾತ್ರ. ನಿನ್ನ ಹತ್ರ ಮಾತ್ರ ಸಿಕ್ಕೋದು. ಇದಾಕಪ್ಪ ಸರಿ. ಸೊ ಈಗ ಕ್ಲೀನ್ ಮಾಡ್ಕೊಂಡು ನಾವು ನ್ಯೂಸ್ ಪೇಪರ್ ಒಂದ್ ಸ್ವಲ್ಪ ಅರ್ಥ ಜಾಸ್ತಿ ಇರಬಾರ್ದು. ಲೋಡ್ ಜಾಸ್ತಿ ಆದ್ರೆ ಮತ್ತೆ ಹಿಂದೆ ಹೊಡೆದಾಗುತ್ತೆ, ಬ್ಲಾಸ್ಟ್ ಆಗೋಗುತ್ತೆ ಅದು. ಹೌದಾ? ಸೊ ನಾವು ಎಷ್ಟಾದ್ರೆ ಅಷ್ಟು ಸುರ್ಕ್ ಬಿಡ್ಬೇಕು ಒಳಗಡೆ. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಲೆಂತ್ ಇಕ್ಕಿದೀನಿ ಇದೆ ಅಂತ? ಕಿವಿ ಇಲ್ಲ ಅಂದ್ರೆ ಏಟ್ ಆಗುತ್ತೆ ಕಿವಿ. ಸೊ ಈಗ ಆ ಕಲ್ಲು ಇದಕ್ಕೆ ಹಾಕ್ಬಿಡು. ಅದೇ ಇದು ಹಾಕ್ಲಾ? ಅದು ಎರಡು ಹಾಕ್ಬಿಡು. ಸೊ ಇದ್ರೊಳಗೆ ನೀರ್ ಹಾಕು ಒಂದ್ ಸ್ವಲ್ಪ. ಸಾಕ್ರಿ. ಈಗ ವೇಸ್ಟ್ ಬಟ್ಟೆ ಒಂದ್ ಸ್ವಲ್ಪ ಹೊತ್ತು ಗ್ಯಾಸ್ ಆಚೆ ಬರ್ದಿರಾ ನೋಡ್ಕೋಬೇಕು. ಸೌಂಡ್ ಬರ್ತಿದ್ಯಾ? ಬರ್ತಾ? ಸೊ ಈ ತರ ನಾವು ಹುಷಾರಾಗಿ ಮಾಡ್ಬೇಕು. ಹೆಂಗಂದ್ರೆ ಹಂಗ್ ಮಾಡ್ಬಾರ್ದು. ಸೊ ನಿಮಗೆ ಬೇಕಂತಂದ್ರೆ ನನಗೆ ಕಾಲ್ ಮಾಡಿ, ನಾನು ಹೇಳ್ತೀನಿ. ಒಂದ್ ಸ್ವಲ್ಪ ಗಾಳಿ ಊದಬೇಕು. ಯಾಕಂದ್ರೆ ಅಸಿಟಿಲಿನ್ ಗ್ಯಾಸು ಮತ್ತೆ ಏರ್ ಮಿಕ್ಸ್ ಆದ್ರೆ ಚೆನ್ನಾಗಿ ಬ್ಲಾಸ್ಟ್ ಸೌಂಡ್ ಬರುತ್ತೆ. ಸೊ ನಾವು ಎಲ್ಲಂದ್ರಲ್ಲಿ ಹೊಡಿಬಾರ್ದು, ಇದು ಜನಗಳ ಮಧ್ಯೆ ಹೊಡಿಬಾರ್ದು. ಯಾಕಂದ್ರೆ ಕಂಪ್ಲೇಂಟ್ ಆಗುತ್ತೆ. ಹೊಲಗಳಲ್ಲಿ ಮಾತ್ರ ಪರ್ಮಿಷನ್ ಇದು, ಅರ್ಥ ಆಯ್ತಾ? ಸೊ ನೀನ್ ಎಲ್ಲಂದ್ರಲ್ಲಿ ಟ್ರೈ ಮಾಡ್ಬೇಡ, ಮತ್ತೆ ಎತ್ಕೊಂಡು ಹೋಗಿ ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಇದು ಇಷ್ಟು ಆಯ್ತಾ? ಫುಲ್ ಲೋಡ್ ಆಯ್ತಾ? ಒಂದ್ ಸ್ವಲ್ಪ ಹೊತ್ತು
ಒಂದ್ ನಿಮಿಷ ನೋಡಿ ಮಾಡ್ತಾ ಒಂದ್ ಇದ್ರು ನಿಮಿಷ ಇಷ್ಟ ಆಯ್ತಾ ನೋಡ್ ನರೇಶಮ್ಮನ ಹೊಡಿತಿ ಈಗ ಬಾ ಹತ್ರ ಬಾ ಹಿಂಗ್ ಹಿಡ್ಕೊ ಬಂದಕ್ಕೆ ಹಿಡ್ಕೊ ಹಿಂಗೆ ಇಲ್ಲಿ ಕೈ ಹಿಡ್ಕೊ ಇಲ್ಲಿ ದೂರ ಇರ್ಬೇಕು ಅದನ್ನ ಕ್ಲೋಸ್ ಮಾಡ್ಕೊ ಹೇಳ್ತೀನಿ. ಸೊ ಈಗ ಲೈಟ್ರನ್ನ ಹಿಂಗ್ ಕೊಡ್ತೀನಿ ಇಲ್ಲಿ ನೋಡು ನನ್ನ ಕೈಯಲ್ಲೇ ಹಿಂಗ್ ಹಿಡ್ಕೊಂಡು ಹಿಂಗ್ ಪ್ರೆಸ್ ಮಾಡ್ಬೇಕು ಆಯ್ತಾ? ಹಾ ಒಂದ್ ಸ್ವಲ್ಪ ಮೇಲೆ ಎತ್ಕೊ ಅದನ್ನ ಮುಗೀತಾ? ಇದು ಕೈ ಬಿಡು. ಈಗ ಇದ್ರಲ್ಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಈಗ ಈಗ ಇಲ್ಲಿ ಹಿಡ್ಕೊ ಇಲ್ಲಿ ಹಿಡ್ಕೊ ಹೊಡಿ ಈಗ ಪ್ರೆಸ್ ಮಾಡು. ಬಂದ್ ಸೌಂಡ್ ಏನಾಯ್ತಾ? ಏನನ್ಸ್ತ ನಿಂಗೆ? ಅನ್ಸುತ್ತಾ? ವರ್ಕ್ ಆಗುತ್ತಪ್ಪ ವರ್ಕ್ ಆಗುತ್ತೆ. ಕೊತ್ತಿಗಳು ಇವಾಗ ಜಿಂಕೆಗಳು ನವಿಲು ಏನು ಬರಲ್ವಾ ತೋಟದಲ್ಲಿ? ಏನ್ ಬರಲ್ಲಪ್ಪ. ನೋಡಿ guys, ಇಷ್ಟು ಇವತ್ತಿನ ಎಕ್ಸ್ಪೆರಿಮೆಂಟ್. ಸ್ವಲ್ಪ ಕ್ರೇಜಿ ಆಗಿ ಫೀಲ್ ಆಗ್ತಿದಾರೆ. ಏನಾಯ್ತು ನರೇಶ್ ಅದೆಲ್ಲ ಸೀಕ್ರೆಟ್. ನಿಂಗ್ ಬೇಕಂತಂದ್ರೆ ಮಾಡ್ಕೊಡ್ತೀನಿ. ಒಂದ್ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ. ನಂಗೆ ಒಂದ್ 300 ರೂಪಾಯಿ ಕೊಟ್ಬಿಟ್ರೆ ನಾನು ಮಾಡ್ಕೊಡ್ತೀನಿ ಎಲ್ಲ. ಬಟ್ ಮೆಟೀರಿಯಲ್ ಎಲ್ಲ ನಿಂದೇನೆ. ಆಗ್ಬೋದಾ? ಎಲ್ಲ 1000 ರೂಪಾಯಿ ಬರ್ತದ ಖರ್ಚು. 1000 ಏಟ್ ಆಗುತ್ತೆ ಅಷ್ಟೇ. ಆಮೇಲೆ ಆಗಲ್ಲ 1000 ಏಟ್ ಅಂದ್ರೆ ಎಷ್ಟು ದಿನ ಇಡಿಸುತ್ತೆ ಗೊತ್ತಾ? ಒಂದ್ 2 3 4 ಪಟಾಕಿಗಳು ಹೊಡಿ ಅಂದ್ರೆ ಕಲ್ಲು ಬಂದು ಪೀಸ್ ಮಾಡ್ಕೊಂಡ್ರೆ 1000 ಏಟ್ ಆಗುತ್ತೆ. ಇನ್ನೂ ಒಂದ್ ಏಟ್ ಆಗುತ್ತೆ ಇದ್ರಲ್ಲಿ. ಇನ್ನೂ ಒಂದ್ ಏಟ್ ಆಗುತ್ತೆ. ಹಾಕೋ ನೋಡೋಣ. ಟ್ರೈ ಮಾಡೋದು. ಅದು ಬಟ್ಟೆ ಹಂಗಾಗುತ್ತೆ. ಗ್ಯಾಸ್ ಇಲ್ಲ. ಗ್ಯಾಸ್ ಬರ್ತಿದ್ರೆ ಏಟ್ ಆಗುತ್ತೆ. 2 3 4 ಏಟ್ ಒಂದು ಕಲ್ಲಿಂದ 3 4 ಏಟ್ ಆಗುತ್ತೆ. ನಾವು ಹುಷಾರಾಗಿ ಮಾಡ್ಕೋಬೇಕು ಇದನ್ನ. ಎಲ್ಲಂದ್ರಲ್ಲಿ ಯೂಸ್ ಮಾಡಬಾರ್ದು. ರೆಡಿನಾ? ಸೊ ಗೈಸ್, ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ನಿಮ್ಮ ರೈತರಿಗೆ ಅಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.